A very good morning, children. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಈ ದಿನ ಶಾಲಾ ವಾಹನ ಸುರಕ್ಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಶಾಲಾ ವಾಹನವನ್ನು ಹತ್ತುವಾಗಲಿ ಅಥವಾ ಇಳಿಯುವಾಗಲಿ ಭಾಳಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ವ್ಯಾನ್ ಸಂಪೂರ್ಣವಾಗಿ ನಿಂತ ನಂತರವೇ ನೀವು ಇಳಿಬೇಕಾಗ್ತದೆ. ಇಳಿಯುವಾಗ ತಳ್ಳಾಡೋದು, ಹಿಂದೆ ಮುಂದೆ ನೋಡದೆ ಓಡೋಗೋದು ಅಥವಾ ನಿಮ್ಮ ಎರಡೂ ಬದಿನಲ್ಲಿ ವಾಹನಗಳು ಯಾವುದಾದ್ರೂ ಬರ್ತಾ ಇದೆಯಾ ಅನ್ನೋದನ್ನು ಗಮನಿಸದೆ ಹಿಂದೆ ಮುಂದೆ ನೋಡ್ದೇನೆ ಅವಸರದಲ್ಲಿ ಓಡೋಗೋದನ್ನು ಮೊದಲು ತಪ್ಪಿಸ್ಬೇಕು. ಎರಡೂ ಬದಿಯಿಂದಲೂ ಎಲ್ಲ ವೆಹಿಕಲ್ಸ್ಗಳು ಮುಂದೆ ಹೋದ ನಂತರ ನೀವು ನಿಧಾನವಾಗಿ ಲೈನಲ್ಲಿ ನಿಮ್ಮ ಮನೆಗೆ ಹೋಗಬೇಕಾಗ್ತದೆ. ಇನ್ನು ವಾಹನ ಚಲಿಸುತ್ತಿರುವಾಗ ನಿಮ್ಮ ಆಸನದಲ್ಲೇ ನೀವು ಶಾಂತವಾಗಿ ಕುಳಿತುಕೊಳ್ಬೇಕು. ಅದನ್ನು ಹೊರತುಪಡಿಸಿ ಕಿಟಕಿಯಿಂದ ಕೈ ಹಾಕೋದು, ತಲೆ ಹಾಕೋದು ಅಥವಾ ದೇಹದ ಯಾವುದೇ ಭಾಗವನ್ನಾಗಲಿ ಸಂಪೂರ್ಣವಾಗಿ ಹೊರಗಡೆ ಹಾಕೋದನ್ನು ಮೊದಲು ನಿಲ್ಲಿಸಬೇಕು. ಜೊತೆಗೆ ನಿಮ್ಮ ಎದುರುಗಡೆ ಬರ್ತಕ್ಕಂತಹ ವೆಹಿಕಲ್ಸ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನಾಗಲಿ, ಸ್ನೇಹಿತರನ್ನಾಗಲಿ ಅಥವಾ ನಿಮ್ಮ ಪಕ್ಕದ ಶಾಲೆ ಯಾವುದಾದ್ರೂ ಶಾಲಾ ವೆಹಿಕಲ್ಸ್ ಬಂತು ಅಂತ ಹೇಳಿದ್ರೆ ಅವರಿಗೆ ಮಾತಾಡಿಸೋದು, ಟಾಟಾ ಮಾಡೋದು, ಶೇಕ್ ಹ್ಯಾಂಡ್ ಮಾಡೋದು, ಇದು ಯಾವುದನ್ನು ಕೂಡ ಮಾಡಬಾರ್ದು. ಶಾಲಾ ವಾಹನದಲ್ಲಿರ್ತಕ್ಕಂತಹ ಚಾಲಕರ ಗಮನವನ್ನಾಗಲಿ ಬೇರೆಡೆ ಸೆಳೆಯುವಂಥದ್ದಾಗಲಿ ಯಾವುದೇ ವರ್ತನೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪೋಷಕರು ಅವಸರದಲ್ಲಿ ಮಕ್ಕಳು ಏನೋ ಮರ್ತೋದ್ರು ಅಂತ ಹೇಳಿ ಲಂಚ್ ಬ್ಯಾಗ್ಗಳನ್ನು ಅಥವಾ ಇತರ ಯಾವುದೇ ವಸ್ತುಗಳನ್ನಾಗಲಿ ಅವಸರದಲ್ಲಿ ಕಿಟಕಿನಲ್ಲೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಹೋಗುವಂಥ ಸಮಯದಲ್ಲೂ ಬಾಯ್ ಮಾಡೋದು, ಮಕ್ಕಳು ಹೊರಗಡೆ ನೋಡೋ ಹಾಗೆ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮಕ್ಕಳು ಸ್ಟಾಪ್ ಮಾಡಬೇಕಾಗ್ತದೆ. ಒಬ್ಬ ಮಗುವಿನ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದರ ಸುರಕ್ಷಿತ ಪ್ರಯಾಣವೂ ಕೂಡ. ಪ್ರತಿಯೊಬ್ಬ ಮಗು ಪ್ರತಿದಿನ ಸುರಕ್ಷಿತವಾಗಿ ಶಾಲೆಗೆ ಬಂದು ಹೋಗಲಿಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಭಾಳಷ್ಟು ಮುಖ್ಯ. ಈ ಜವಾಬ್ದಾರಿ ಶಾಲೆಯೊಂದರದ್ದಲ್ಲ. ಪೋಷಕರು, ವಿದ್ಯಾರ್ಥಿಗಳು, ವಾಹನ ಚಾಲಕರು, ಸಹಾಯಕರು ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿಗಳ ಕರ್ತವ್ಯವೂ ಕೂಡ. ನಿಮ್ಮ ತಾಳ್ಮೆ, ಕಾಳಜಿ ಮತ್ತು ಜವಾಬ್ದಾರಿತವಾದಂತಹ ಸೇವೆ ಮಕ್ಕಳ ಸುರಕ್ಷಿತ ಭವಿಷ್ಯವನ್ನು ರೂಪಿಸ್ತದೆ. ಸುರಕ್ಷತೆ ಎನ್ನುವುದು ಕೇವಲ ನಿಯಮವಲ್ಲ, ಅದು ನಮ್ಮ ಸಂಸ್ಕಾರ. ಒಂದು ಕ್ಷಣದ ನಿರ್ಲಕ್ಷ್ಯ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು, ಆದರೆ ಒಂದು ಕ್ಷಣದ ಜಾಗರೂಕತೆ ಒಂದು ಅಮೂಲ್ಯ ಜೀವನವನ್ನು ರಕ್ಷಿಸಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸುರಕ್ಷತಾ ನಿಯಮಗಳನ್ನು ಪಾಲಿಸೋಣ. ನೆನಪಿರಲಿ, ಸುರಕ್ಷತೆ ಎಲ್ಲರ ಜವಾಬ್ದಾರಿ, ಶಿಸ್ತು ಎಲ್ಲರ ಕರ್ತವ್ಯ. ಮಕ್ಕಳ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಧನ್ಯವಾದಗಳು.